ಎಲ್ರಿಗೂ ನಮಸ್ಕಾರ. ನನ್ನ ಪರಂ ಸ್ಟೋರೀಸ್ ಚಾನಲ್ಗೆ ಸ್ವಾಗತ. ಕಾಂತಾರ ನಮ್ಮ ಕನ್ನಡದ ಒಂದು ಹೆಮ್ಮೆ ಸಿನಿಮಾ. ಎಲ್ರಿಗೂ ಗೊತ್ತಿರೋ ಹಾಗೆ ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2ಕ್ಕೆ ದೇಶದಾದ್ಯಂತ ರಿಲೀಸ್ ಆಗ್ತಿದೆ. ಮೊದಲು ಬಂದಂತ ಕಾಂತಾರ ಏನಿದೆ ಅದು ನಮ್ಮ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿದ್ದಂತ ಮೂವಿ. ಆದ್ರೆ ಅದರ ಡೈರೆಕ್ಷನ್ ಮತ್ತೆ ಪ್ರೊಡಕ್ಷನ್ ಹೌಸ್ ಮತ್ತೆ ಸಿನಿಮಾಟೋಗ್ರಫಿಯಿಂದ ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸ್ತು. ಆ ನಿಟ್ಟಿನಲ್ಲೇ ನಮ್ಮ ರಿಷಬ್ ಶೆಟ್ಟಿ ಅವರು ಒಂದೊಳ್ಳೆ ಸ್ಕ್ರಿಪ್ಟ್ ಮೂಲಕ ಮತ್ತೊಂದು ಕಾಂತಾರ ಪ್ರಪಂಚನ ಸೃಷ್ಟಿ ಮಾಡಿದ್ದಾರೆ. ಈ ಕಾಂತಾರ ಚಾಪ್ಟರ್ 1 ನ ಯಾಕೆ ನೋಡ್ಬೇಕು ಅನ್ನೋದಕ್ಕೆ ಒಂದು 6 ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ನ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಪರಂ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಕ್ಟರ್ ನಂಬರ್ 1, ಪ್ರೊಡಕ್ಷನ್ ಹೌಸ್. ಕಾಂತಾರನ ಪ್ರೊಡ್ಯೂಸ್ ಮಾಡಿರೋದು ಬಂದು ನಮ್ಮ ಕನ್ನಡದ ಹೆಮ್ಮೆಯ ಹೊಂಬಾಳೆ ಫಿಲ್ಮ್ಸ್. ಈಗಾಗಲೇ ರಾಜ್ಕುಮಾರ, KGF 1, KGF 2 ಮತ್ತೆ ಸಲಾರ್ ಅಂತ ದೊಡ್ಡ ದೊಡ್ಡ ಬಜೆಟ್ ಫಿಲ್ಮ್ ಗಳಿಗೆಲ್ಲ ಪ್ರೊಡ್ಯೂಸ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಹಂಗೇನೆ ಕಾಂತಾರ 1 ಗೆ ಪ್ರೊಡ್ಯೂಸ್ ಮಾಡಿ ಈಗ ಕಾಂತಾರ ಚಾಪ್ಟರ್ 1 ಗೆ ಪ್ರೊಡಕ್ಷನ್ ಮುಖಾಂತರ ಇನ್ನು ನೆಕ್ಸ್ಟ್ ಲೆವೆಲ್ ಸಿನಿಮಾ ತೆಗೆಯಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ ಗೆ ಹೆಸರು ಮಾಡಬೇಕಂದ್ರೆ ಈ ಪ್ರೊಡಕ್ಷನ್ ಹೌಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ವಿಷಯವಾಗಿ ನಮ್ಮ ವಿಜಯ್ ಕಿರ್ಗುಂದ್ ಅವರಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ನೆಕ್ಸ್ಟ್ ಬಂದು ಫ್ಯಾಕ್ಟ್ ನಂಬರ್ 2. ಒಂದು ಫಿಲ್ಮ್ ಸಕ್ಸಸ್ ಆಗ್ಬೇಕಂದ್ರೆ ಡೈರೆಕ್ಷನ್ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ನಮ್ಮ ರಿಷಬ್ ಶೆಟ್ಟಿ ಅವರು ಎಂತ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂತ ಈಗ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ನೀವು ಗಮನಿಸಿರ್ಬೋದು, ನಮ್ ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿರುವಂತಹ ಕಿರಿಕ್ ಪಾಟಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಬೆಲ್ ಬಾಟಮ್ ಮತ್ತೆ ಕಾಂತಾರ ಈ ಎಲ್ಲಾ ಮೂವಿಗಳು ಕೂಡ ಸಕ್ಸಸ್ಫುಲ್. ಅದರಲ್ಲೂ ಕಾಂತಾರ ಬಂದ್ಮೇಲಂತೂ ಅವ್ರದ್ದು ಪ್ಯಾಷನ್ ಏನು ಅಂತ ಇಡೀ ಭಾರತಕ್ಕೆ ಪರಿಚಯಿಸಿದ್ರು. ಇನ್ನು ಥರ್ಡ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ ಅದು ಆಕ್ಟರ್ಸ್. ಕಾಂತಾರ ಫಿಲ್ಮ್ ಅಲ್ಲಿ ನಮ್ಮ ಸ್ಥಳೀಯ ಆಕ್ಟರ್ಸ್ ಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿರೋದು ಮತ್ತೆ ಅವರಿಂದ ಅಂತ ಒಂದು ಒಳ್ಳೆ ಅದ್ಭುತ ಆಕ್ಟಿಂಗ್ ನ ಹೊರಗಡೆ ತೆಗೆದಿರೋದು. ಅದರಲ್ಲೂ ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ತುಂಬಾ ಟ್ರೆಂಡಿಂಗ್ ಇರುವಂತ ನಮ್ಮ ಹೆಮ್ಮೆಯ ನಟಿ ರುಕ್ಮಿಣಿ ವಸಂತ್ ಅವರ ಅದ್ಭುತ ಆಕ್ಟಿಂಗ್ ಮತ್ತೆ ಸೌಂದರ್ಯ ಈ ಮೂವಿ ಸೌಂದರ್ಯನ ಇನ್ನೂ ಹೆಚ್ಚು ಮಾಡುತ್ತೆ. ಪುರುಷನ್ ದೇವಯ್ಯ ಅಂತ ನಮ್ಮ ಕನ್ನಡದ ಇನ್ನೊಬ್ಬ ಆಕ್ಟರ್ ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವ್ರು ಬಂದು ಕೊಡಗಿನವರು, ರಾಜನ್ ಪಾತ್ರದಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಕಾಂತಾರ ಮೊದಲನೇ ಭಾಗದಲ್ಲಿ ಕಾಣಿಸುವಂತ ಕೆಲವರು ಆಕ್ಟರ್ ಗಳು ಕೂಡ ಇದರಲ್ಲಿದ್ದಾರೆ. ಇನ್ನು ಮುಂದಿನ ಫ್ಯಾಕ್ಟರ್ ಬಂದು ಇದರ ಸ್ಟೋರಿ. ಇನ್ನು ಕಾಂತಾರ ಮೊದಲನೇ ಭಾಗ ಏನ್ ಬಂತು ಅದು ನಮ್ಮ ತುಳುನಾಡ ಸಂಸ್ಕೃತಿಯ ಆಚಾರ ವಿಚಾರ ಮತ್ತೆ ನಂಬಿಕೆ ಆಗಿದೆ. ತುಳುನಾಡು ಅಂತ ಬಂದ್ರೆ ದೈವಾರಾಧನೆ ಅಲ್ಲಿನ ಪ್ರಮುಖ ಅಂಶ. ಈಗಿನ ಕಾಂತಾರ ಏನ್ ಬರ್ತಿದೆ ಅದು ಕದಂಬರ ಕಾಲಘಟ್ಟದಲ್ಲಿ ನಡೆಯುವಂತ ಒಂದು ಸ್ಟೋರಿ. ಅದಕ್ಕೆ ಮೈಥಾಲಜಿಕಲ್ ಟಚ್ ಕೊಟ್ಟು ಒಂದೊಳ್ಳೆ ವಿಜುವಲೈಸಿಂಗ್ ಕ್ರಿಯೇಟ್ ಮಾಡಿದ್ದಾರೆ. ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ರಾಜ ಮತ್ತೆ ಕಾಡಿನ ಜನಗಳ ನಡುವೆ ನಡೆಯುವಂತ ಒಂದು ಸಂಘರ್ಷ. ಇಲ್ಲಿ ಬೆರ್ಮೆ ಅನ್ನೋ ಒಂದು ಹೆಸರು ತುಂಬಾ ಹೈಲೈಟ್ ಆಗುತ್ತೆ. ತುಳುನಾಡಿನ ದೈವಾರಾಧನೆ ಪ್ರಕಾರ ಬೆರ್ಮೆ ಅನ್ನೋದು ತುಳುನಾಡಿನ ದೈವದ ಮೊದಲ ಹೆಸರಂತೆ. ಮತ್ತೆ ಬೆರ್ಮೆ ಅಂದ್ರೆ ಅನ್ಯಾಯದ ವಿರುದ್ಧ ಹೋರಾಡೋನು ಅಂತಾನು ಅರ್ಥ ಇದೆ. ಮೊದಲ ಕಾಂತಾರದಲ್ಲಿ ಭೂತಕೋಲದ ಬಗ್ಗೆ ಮತ್ತೆ ಅದರ ಆಚರಣೆ ಬಗ್ಗೆ ತಿಳ್ಕೊಂಡಿದ್ದು. ಈ ಆಚರಣೆಯ ಹಿಂದಿನ ಕಥೆ ಏನು ಅಂತ ಕಾಂತಾರ ಚಾಪ್ಟರ್ 1 ಅಲ್ಲಿ ತಿಳಿಸ್ಕೊಡಕ್ ಹೋಗ್ತಿದ್ದಾರೆ. ಇನ್ನು ನೆಕ್ಸ್ಟ್ ಫ್ಯಾಕ್ಟರ್ ಬಂದು ಸಿನಿಮಾಟೋಗ್ರಫಿ. ಯಾವುದೇ ಸಿನಿಮಾ ಆಡಿಯನ್ಸ್ ಗೆ ಕನೆಕ್ಟ್ ಆಗ್ಬೇಕಂದ್ರೆ ಅಲ್ಲಿಯ ಛಾಯಾಚಿತ್ರಣ, ಅದರಿಂದ ಸೃಷ್ಟಿಯಾಗುವಂತ ದೃಶ್ಯಾವಳಿಗಳು ತುಂಬಾನೇ ಇಂಪಾರ್ಟೆಂಟ್ ವಹಿಸುತ್ತೆ. ಮತ್ತೆ ಇದರ ಎಲ್ಲಾ ಕ್ರೆಡಿಟ್ಸ್ ಕೂಡ ಅರವಿಂದ್ ಕಶ್ಯಪ್ ಅನ್ನೋ ಸಿನಿಮಾಟೋಗ್ರಫರ್ ಗೆ ಸಲ್ಲುತ್ತೆ. ಈ ತರ ಒಂದು ಒಳ್ಳೆ ದೃಶ್ಯಾವಳಿಗಳನ್ನ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಒಂದು ಮೈಥಾಲಜಿಕಲ್ ಸ್ಟೋರಿಗಳಿಗೆ ಒಂದು ಆಡಿಯನ್ಸ್ ಗೆ ಕನೆಕ್ಟ್ ಆಗಕ್ ಸಾಧ್ಯ. ಉದಾಹರಣೆಗೆ ನಮ್ಮ KGF ಮೂವಿ ಅದ್ರ ಶೇಡ್ ನ ಹಾಲಿವುಡ್ ಲೆವೆಲ್ ಅಲ್ಲಿ ಕ್ರಿಯೇಟ್ ಮಾಡಿ ಜನರಿಗೆ ತುಂಬಾ ಇಷ್ಟ ಆಗೋ ಲೆವೆಲ್ ಮಾಡಿದ್ದಾರೆ. ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ವಿಜುವಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ತುಂಬಾನೇ ಖರ್ಚಾಗುತ್ತೆ. ಅದಕ್ಕೆ ಒಂಬಾಳೆ ಫಿಲ್ಮ್ಸ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಅವ್ರಿಗೊಂದು ಕ್ರೆಡಿಟ್ಸ್ ಕೊಡ್ಲೇಬೇಕು. ಇನ್ನು ನೆಕ್ಸ್ಟ್ ಫ್ಯಾಕ್ಟರ್ ಬಂದು ಮ್ಯೂಸಿಕ್. ಕಾಂತಾರ ಮೊದಲನೇ ಭಾಗದಲ್ಲಿ ವರಾಹ ರೂಪಂ ಸಾಂಗ್ ಎಷ್ಟು ಟ್ರೆಂಡಿಂಗ್ ಕ್ರಿಯೇಟ್ ಮಾಡ್ತು ಅಂತ ನಿಮಗೆ ಗೊತ್ತು. ಅಂತ ಒಳ್ಳೊಳ್ಳೆ ಅದ್ಭುತವಾದ ಮ್ಯೂಸಿಕ್ ಗಳನ್ನ ನಾವು ಕಾಂತಾರ ಚಾಪ್ಟರ್ 1 ಅಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇದಕ್ಕೆಲ್ಲ ಕಾರಣ ಅಜ್ನೇಶ್ ಲೋಕನಾಥ್. ಟ್ರೇಲರ್ ಅಲ್ಲಿ ನೋಡ್ದಂಗೆ ಅದ್ರದ್ದು BGM ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಗುರು. ಇದಾಗಿತ್ತು 6 ಫ್ಯಾಕ್ಟರ್ ಕಾಂತಾರ ಮೂವಿನ ಯಾಕೆ ನೋಡ್ಬೇಕನ್ನೋದಕ್ಕೆ. ನಾನಂತೂ ಕಾಂತಾರ ಮೂವಿ ನೋಡಕ್ಕೆ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ನೀವು ಕೂಡ ಕಾಂತಾರ ಮೂವಿನ ನೋಡಕ್ಕೆ ಅಷ್ಟೇ ಎಕ್ಸೈಟಿಂಗ್ ಆಗಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಗಳಿಗೋಸ್ಕರ ನನ್ನ ಪರಂ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ.